ಬೇಡಿಕೆಗಳ ಈಡೇರಿಕೆಯತ್ತ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವುದನ್ನು ಖಂಡಿಸಿ ಗ್ರಾಮೀಣ ಭಾಗಗಳಲ್ಲಿ ಕುಡಿಯುವ ನೀರು ಮತ್ತು ಬೀದಿ ವಿದ್ಯುತ್ ದೀಪ ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲಾ ಸೇವೆಗಳನ್ನು ಸ್ಥಗಿತಗೊಳಿಸಿ ಬರುವ ಅಕ್ಟೋಬರ್ 4ರಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ಎಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಶರತ್ ಕುಮಾರ್ ಅಭಿಮಾನ್ ಅವರು ಮಾತನಾಡಿ ತಿಳಿಸಿದರು. ಇಲ್ಲಿಯ ಒಂದು ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರ ಎಲ್ಲಾ ವೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರಕ್ಕೆ ಆಗ್ರಹಿಸಲಾಗುವುದು ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು, ಗ್ರಾಮ ಪಂಚಾಯಿತಿಯ ಎಲ್ಲಾ ಸಿಬ್ಬಂದಿ ವರ್ಗ ಕಾರ್ಯನಿರ್ವಹಣೆಯಲ್ಲಿ ಎದುರಿಸುತ್ತಿರುವ ಹಲವು ಸಮಸ್ಯೆಗಳನ್ನು ಪರಿಹರಿಸುವಂತೆ ಹಾಗೂ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಸರ್ಕಾರ ಮತ್ತು ಇಲಾಖೆಗೆ ಹಲವಾರು ವರ್ಷಗಳಿಂದ ಮನವಿ ಸಲ್ಲಿಸಿದರೂ ಸ್ಪಂದಿಸದೆ ಪ್ರತಿ ಸಮಸ್ಯೆಗೂ ಪಿಡಿಒ ಮತ್ತು ಸಿಬ್ಬಂದಿಗಳನ್ನು ನೇರ ಹೊಣೆಗಾರರನ್ನಾಗಿ ಮಾಡುತ್ತಿರುವ ಸರ್ಕಾರ ಮತ್ತು ಇಲಾಖೆಯ ಧೋರಣೆಯನ್ನು ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಕ್ಟೋಬರ್ 4ರಿಂದ ರಾಜ್ಯಾದ್ಯಂತ ಗ್ರಾಮ ಪಂಚಾಯತ್ ಸೇವೆಗಳನ್ನು ನಿಲ್ಲಿಸಿ ಅನಿರ್ದಿಷ್ಟಾವಧಿ ಹೋರಾಟ ಕೈಗೊಳ್ಳಲಾಗುವುದು ಎಂದರು. 1993ರ ಪಂಚಾಯತ್ ರಾಜ್ ಕಾಯ್ದೆ ಪ್ರಕರಣ 4 ಅನುಸಾರ 5,000ದಿಂದ 7,000ವರೆಗಿನ ಜನಸಂಖ್ಯೆಯುಳ್ಳ ಗ್ರಾಮ ಅಥವಾ ಗ್ರಾಮಗಳ ಗುಂಪಿಗೆ ಒಂದು ಗ್ರಾಮ ಪಂಚಾಯಿತಿ ಎಂದು ಘೋಷಣೆ ಮಾಡಲಾಗಿದೆ. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಜನಸಂಖ್ಯೆ ಬಹುತೇಕ 2-3 ಪಟ್ಟು ಹೆಚ್ಚಾಗಿದೆ. ಆದರೆ ಗ್ರಾಮ ಪಂಚಾಯಿತಿಗೆ ನಿಗದಿಪಡಿಸಿದ ಸಿಬ್ಬಂದಿಗಳ ಸಂಖ್ಯೆ ಹಾಗೂ ಮಾದರಿಯು 30 ವರ್ಷಗಳಷ್ಟು ಹಳೆಯದಾಗಿದೆ. ಮೂಲ ಸೌಕರ್ಯಗಳು ಕೂಡ ಯಾವುದೇ ಬದಲಾವಣೆಯಾಗಿಲ್ಲ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಚಿಸುವಾಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಲ್ಲಿಸಿದ ಯಾವುದೇ ಆಕ್ಷೇಪಣೆ ಸಲಹೆಗಳನ್ನು ಪರಿಗಣಿಸದೆ ಅಂತಿಮಗೊಳಿಸಿ ರೂಪಿಸಲಾಗಿದೆ ಎಂದು ಆರೋಪಿಸಿದರು. ಇಲಾಖೆಯ ಹಂತದಲ್ಲಿ ಯಾವುದೇ ಆದೇಶಗಳನ್ನು ಹೊರಡಿಸುವ ಮುನ್ನ ಅನುಷ್ಠಾನ ಮಾಡುವ ಅಧಿಕಾರಿಗಳ ಸಮಸ್ಯೆಯನ್ನ ಕಾನೂನಿನ ತೊಡಕುಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇಲ್ಲ. ಹಾಗಾಗಿ ಎಲ್ಲ ಸಮಸ್ಯೆಯ ನೋವನ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅನುಭವಿಸುವಂತಾಗಿದೆ ಎಂದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಯನ್ನ ಗೆಜೆಟೆಡ್ ಗ್ರೂಪ್ ಬಿ ವೃಂದಕ್ಕೆ ಮೇಲ್ದರ್ಜೆಗೇರಿಸುವುದನ್ನು ನಿರ್ಲಕ್ಷಿಸಲಾಗಿದೆ. ಶೋಷಣೆಗಳು ಹೆಚ್ಚಾಗಿದ್ದು ಪಿಡಿಒಗಳು ಒತ್ತಡಕ್ಕೆ ಸಿಲುಕಿ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ, ಅನಾರೋಗ್ಯಕ್ಕೀಡಾಗ್ತಾ ಇದ್ದಾರೆ, ಸಾಮೂಹಿಕ ರಾಜೀನಾಮೆಗೆ ತಯಾರಿ ನಡೆಸುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಇದು ಕೊನೆಯ ಅವಕಾಶ ಎಂಬ ನಂಬಿಕೆಯಲ್ಲಿ ಸೆಪ್ಟೆಂಬರ್ 30ರ ಒಳಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಅಕ್ಟೋಬರ್ 2ರಿಂದ ಎಲ್ಲಾ ವೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ಸೇರಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆ ಸಂಘದ ಜಿಲ್ಲಾ ಖಜಾಂಚಿ ದೇವಪ್ಪ ಚಾಂಬಾಳೆ ಅವರು ಮಾತನಾಡಿದರು. ಉಪಾಧ್ಯಕ್ಷರಾದ ಶಿವಕುಮಾರ್ ಸೀತಾ, ಚಂದ್ರಕಾಂತ ಸ್ವಾಮಿ, ವಿವೇಕ ಸ್ವಾಮಿ, ಚುನಾಯಿತ ಪ್ರತಿನಿಧಿಗಳ ಮಹಾ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಹನುಮಂತವಾಡಿ, ಕ್ಲರ್ಕ್ ಕಮ್ ಡಿಇಒ ಸಂಘದ ಜಿಲ್ಲಾಧ್ಯಕ್ಷ ಸಂಜೀವ್ ಕುಮಾರ್ ಶೇರಿಕಾರ್, ಬಿಲ್ ಕಲೆಕ್ಟರ್ ಸಂಘದ ಜಿಲ್ಲಾಧ್ಯಕ್ಷ ರವಿಕಿರಣ್ ಬಂಗೂರೆ ಸೇರಿದಂತೆ ಅನೇಕರು ಇದ್ದರು. ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲಿರುವಂಥ ಈ ಒಂದು ಹೋರಾಟದ ರೂಪುರೇಷೆಗಾಗಿ ವೇದಿಕೆ ಮೇಲಿರುವಂಥ ನನ್ನ ಪರಿಚಯ ಮಾಡಿಕೊಡ್ತೀನಿ. ನಾನು ಶ್ರೀ ಶರತ್ ಕುಮಾರ್ ಅಭಿಮಾನ್, ರಾಜ್ಯ ಕಾರ್ಯಾಧ್ಯಕ್ಷ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಮತ್ತು ಬೀದರ್ನ ರಾಜ್ಯ ಪರಿಷತ್ ಸದಸ್ಯ. ಅದೇ ರೀತಿ ನಮ್ಮಲ್ಲಿ ಈ ವೇದಿಕೆ ಮೇಲೆ ನಮ್ಮ ಬೀದರ್ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು, ಗ್ರಾಮ ಪಂಚಾಯತಿ ಚುನಾಯಿತಿ ಪ್ರತಿನಿಧಿಗಳ ಒಕ್ಕೂಟದ ಮಹಾ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಶ್ರೀನಿವಾಸ್ ರೆಡ್ಡಿ ಹನುಮಂತವಾಡಿ ಸರ್ ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಈ ಜಿಲ್ಲೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸೀತಾ ಸರ್ ಕೂಡ ಇಲ್ಲಿದ್ದಾರೆ. ಅದೇ ರೀತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಖಜಾಂಚಿಗಳಾದ ಜಿಲ್ಲಾ ಖಜಾಂಚಿಗಳಾದ ದೇವಪ್ಪ ಚಾಂಬಳೆ ಸರ್ ಇದ್ದಾರೆ. ಅದೇ ರೀತಿ ಸಂಜೀವ್ ಕುಮಾರ್ ಶೇರಿಕಾರ್, ಗ್ರಾಮ ಪಂಚಾಯತಿ ಕಂಪ್ಯೂಟರ್ ಆಪರೇಟರ್ ಸಂಘ ಡಿಒ ಸಂಘದ ಜಿಲ್ಲಾಧ್ಯಕ್ಷರಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ವೇದಿಕೆ ಮೇಲೆ ಜಿಲ್ಲೆಯ IDPR ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ವಿವೇಕ್ ಸ್ವಾಮಿಯವರಿದ್ದಾರೆ. ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ರವಿಕಿರಣ್ ಬಂಗೂರೆ, ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಸಂಘದ ಅಧ್ಯಕ್ಷರಿದ್ದಾರೆ. ಅದೇ ರೀತಿ ಈ ಒಂದು ಗ್ರಾಮ ಪಂಚಾಯತ್ ಗ್ರೇಡ್ 1 ಮತ್ತು ಗ್ರೇಡ್ 2 ಕಾರ್ಯದರ್ಶಿಗಳ ಸಂಘದ ಅಧ್ಯಕ್ಷರ ಪರವಾಗಿ ನಮ್ಮ ಚಂದ್ರಕಾಂತ್ ಸ್ವಾಮೀಜಿಯವರಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರು ಬರಬೇಕಾಗಿತ್ತು, ಅವರು ಒಂದು ಅನಾರೋಗ್ಯ ಕಾರಣಕ್ಕಾಗಿ ಒಂದು ಪತ್ರಿಕಾಗೋಷ್ಠಿಗೆ ಬರಲಿಕ್ಕಾಗಿಲ್ಲ. ಅವರ ಪರವಾಗಿ ಉಪಾಧ್ಯಕ್ಷರು ಸರ್, ಜಿಲ್ಲಾ ಖಜಾಂಚಿಗಳು ಸರ್, ದೇವಪ್ಪ ಚಾಂಬಾಳೆ ಅಂತ ಸರ್, ಸಂತೋಷ್ ಪಾಟೀಲ್ ಅವರು ಬಂದಿಲ್ಲ ಸರ್ ಜಿಲ್ಲಾಧ್ಯಕ್ಷರು. ಉಪಾಧ್ಯಕ್ಷರು ಶಿವಕುಮಾರ್ ಸೀತಾ.
ಶಿವಕುಮಾರ್ ಸೀತಾ. ಗ್ರಾಮೀಣ ಪ್ರದೇಶ, ನಮ್ಮ ಕರ್ನಾಟಕ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 70% ಏನು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ದಿನನಿತ್ಯದ ಜನರ ಜೀವನಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಗಳಾಗಿರ್ಬೋದು ಮತ್ತು ವಿವಿಧ ಯೋಜನೆಗಳನ್ನು ಜಾರಿ ತರುವ ಮೂಲಕ ನಾವು ಆ ಒಂದು ಗ್ರಾಮೀಣ ಭಾಗದ ಜನರ ಜೀವನ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಮತ್ತು ನೌಕರರು ಮತ್ತು ಸಿಬ್ಬಂದಿಗಳು ಹಗಲಿರುಳು 24/7 ಅವಿರತ ಶ್ರಮವನ್ನು ಕೊಡ್ತೀವಿ. ಹಬ್ಬ ಹರಿದಿನಗಳಾಗಿರ್ಬೋದು, ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ವಿಶೇಷ ಸಂದರ್ಭಗಳಾಗಿರ್ಬೋದು, ಜಾತ್ರೆಗಳಾಗಿರ್ಬೋದು, ಇಂಥ ಸಮಯಗಳಲ್ಲಿ ನಾವು 24 ತಾಸಿಗಿಂತ ಹೆಚ್ಚು ಕೆಲಸವನ್ನು ಮಾಡ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿ ಕೊಡುವಂಥ ಈ ಮೂಲಭೂತ ಸೌಕರ್ಯಗಳು ಇದೆಲ್ಲವನ್ನು ಕೊಡೋ ಒಂದು ಪಕ್ಕದಲ್ಲಾದರೆ ಅದ್ರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಅನೇಕ ಸೇವೆಗಳನ್ನು ಕೂಡ ನಾವು ಇವತ್ತು ಕೊಡ್ತಾಯಿದ್ದೀವಿ. ಬಾಪೂಜಿ ಸೇವಾ ಕೇಂದ್ರದ ಮೂಲಕ 100 ಸೇವೆಗಳಾಗಿರ್ಬೋದು, ಮತ್ತು ನಮ್ಮ ಈ ಸ್ವತ್ತು ಮೂಲಕ ಅನೇಕ ಸೇವೆಗಳನ್ನು ಕೊಡೋದಾಗಿರ್ಬೋದು, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಗಿರ್ಬೋದು ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬರಲಿಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಶ್ರಮ ಜೊತೆಗೆ ಅವರೆಲ್ಲರಿಗೂ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಬೆನ್ನೆಲುಬಾಗಿ ನಿಂತು ಆ ಒಂದು ಆಡಳಿತ ನಡೆಸೋದ್ರಿಂದ ಇವತ್ತು ನಮ್ಮ ರಾಷ್ಟ್ರದಲ್ಲಿಯೇ ನಮ್ಮ ರಾಜ್ಯದ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈಗ ಯೋಜನೆಗಳ ಅನುಷ್ಠಾನದಲ್ಲಿ ಒಳ್ಳೆಯ ಹೆಸರುವಾಸಿಯಾಗಿರ್ತದೆ ಮತ್ತು ಅನೇಕ ರಾಷ್ಟ್ರೀಯ ಮತ್ತು ರಾಜ್ಯ ಪುರಸ್ಕಾರಗಳನ್ನು ಕೂಡ ಪಡೆದಿರ್ತದೆ. ಇದು ಸಂತೋಷದ ವಿಷಯ ಕೂಡ ಹೌದು. ಆದರೆ ಸುಮಾರು ವರ್ಷಗಳಿಂದ 1993ರಿಂದ ನಮ್ಮ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಗಳಾದವು. 5,000 ಜನಸಂಖ್ಯೆ ಇರುವಂಥ ಕೊಡಗು ಕರಾವಳಿ ಪ್ರದೇಶಗಳೇ ಆ ಕಡೆ 5,000 ಇದ್ದರೆ ನಮ್ಮಲ್ಲಿ 7,000 ಗ್ರಾಮ ಪಂಚಾಯಿತಿಗಳಿಗೆ ಒಂದು ಗ್ರಾಮ ಪಂಚಾಯಿತಿ ಅಂತೇಳಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿತು. ಆದರೆ ಇವತ್ತು ಆ ಗ್ರಾಮ ಪಂಚಾಯಿತಿಗಳು ಯಾವುವು 7,000 ಇಲ್ಲ. ಮಿನಿಮಮ್ ಜನಸಂಖ್ಯೆ 7,000 ಇದೆ. ಅಲ್ಲಿ 15,000, 16,000, 20,000ವರೆಗೂ ಜನಸಂಖ್ಯೆ ಏರಿದೆ. ಆದರೆ ಅದಕ್ಕೆ ತಕ್ಕನಾದ ಸಿಬ್ಬಂದಿಗಳ ವ್ಯವಸ್ಥೆ ಆಗಿಲ್ಲ. 1993ರಲ್ಲಿ ಏನು ಪ್ಯಾಟ್ರನ್ ಇತ್ತು ಅದೇ ಸಿಬ್ಬಂದಿ ವ್ಯವಸ್ಥೆ ಇವತ್ತು ಕೂಡ ಇದೆ. ಮತ್ತು ಅಲ್ಲಿ ಬೇಕಾದಂಥ ಏನು ಸೇವಾ ಸೌಲಭ್ಯಗಳಿರಬೇಕು ಅದನ್ನು ಕೂಡ ಸರ್ಕಾರ ನಮಗೆ ಒದಗಿಸ್ಕೊಟ್ಟಿಲ್ಲ. ಇದೆಲ್ಲವನ್ನು ನಾವು ಭಾಳಷ್ಟು ಸರ್ತಿ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಇಲಾಖೆಯ ಗಮನಕ್ಕೆ ತಂದಿದ್ದೀವಿ. ಆದರೆ ಅದಕ್ಕೆ ಸ್ಪಂದಿಸದಿದ್ದಕ್ಕೆ ನಾವು ಈ ಅಕ್ಟೋಬರ್ 4ನೇ ತಾರೀಕಿನಿಂದ ನಾವು ಅನಿರ್ದಿಷ್ಟ ಅವಧಿಗೆ ನಮ್ಮ ಹೋರಾಟದ ಕರೆಯನ್ನು ನೀಡಿದ್ದೀವಿ. ಅದಕ್ಕಾಗಿ ನಮ್ಮ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳು, SDA ಸಂಘ, DO ಸಂಘ, ಗ್ರಾಮ ಒಂದು ಕಾರ್ಯದರ್ಶಿಗಳ ಸಂಘ ಮತ್ತು 11 ವೃಂದ ಸಂಘಗಳು ಜೊತೆಗೆ 25 ಸಂಘಗಳು ಇದಕ್ಕೆ ಬಾಹ್ಯ ಬೆಂಬಲವಾಗಿ ನಿಂತಿದ್ದಾವೆ. ಸುಮಾರು 1 ಲಕ್ಷ ಇರುವಂಥ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳು ಕೂಡ ಇದಕ್ಕೆ ಬೆನ್ನೆಲುಬಾಗಿ ನಿಂತು ಈ ಹೋರಾಟದ ಯಶಸ್ವಿಗೆ ಮುನ್ನುಡಿಯನ್ನು ಬರೆದಿದ್ದಾರೆ. ಅದಕ್ಕಾಗಿ ನಮ್ಮ ಬೇಡಿಕೆಗಳನ್ನು ಈಗಾಗಲೇ ಈ ಪಟ್ಟಿಯಲ್ಲಿದ್ದಾವೆ. ಏನಂತಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿ 2010ರಲ್ಲಿ ಸರ್ಕಾರ ಒಂದು ಹುದ್ದೆಯನ್ನು ರಚಿಸಿತು. ಆ ಹುದ್ದೆ 15 ವರ್ಷ ಆದರೂ ಒಂದು ನಮ್ಮ ಸೇವಾ ಜ್ಯೇಷ್ಠತೆಯನ್ನು ಪ್ರಕಟಿಸಲಿಕ್ಕೆ ಇವತ್ತಿಗೂ ನಮ್ಮ ಇಲಾಖೆಗಾಗಿಲ್ಲ. 15 ವರ್ಷದಿಂದ ಯಾವುದೇ ಪ್ರಮೋಷನ್ ಇಲ್ಲದೇ ಸಾಮಾಜಿಕ ನ್ಯಾಯದ ಪ್ರಕಾರ 5 ವರ್ಷಕ್ಕೊಂದು ಸರ್ತಿ ಪ್ರಮೋಷನ್ ಸಿಗಬೇಕು. ಆದರೆ ಇವತ್ತಿಗೂ ಕೂಡ ಒಂದು ಜ್ಯೇಷ್ಠತಾ ಪಟ್ಟಿ ಫೈನಲ್ ಆಗದೇ ನಾವೆಲ್ಲರೂ ಆ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಯಲ್ಲೇ ಕೆಲಸ ನಿರ್ವಹಿಸ್ತಿದ್ದೀವಿ. ಇದ್ರ ಜೊತೆಗೆ ನಾವು ಈಗಾಗಲೇ ಗ್ರೂಪ್ ಬಿ ವೃಂದದ ವೇತನವನ್ನು ಪಡಿತಾ ಇದ್ದೀವಿ. ಆದರೆ ನಮಗೆಲ್ಲೂ ಅಧಿಕೃತವಾಗಿ ಆದೇಶದ ಮೂಲಕ ನಾವು ಗ್ರೂಪ್ ಬಿ ಹುದ್ದೆಗೆ ಮೇಲ್ದರ್ಜೆಗೇರಿಸಲಿಕ್ಕೆ ಸುಮಾರು ವರ್ಷಗಳಿಂದ ಬೇಡಿಕೆಯನ್ನು ಇಟ್ಟಿದ್ದೀವಿ. ಆದರೆ ಸರ್ಕಾರ ನಮ್ಮ ಬೇಡಿಕೆಯನ್ನು ಪರಿಗಣಿಸಿಲ್ಲ. ಜೊತೆಗೆ ಈ ನಮ್ಮ ಇಲಾಖೆಯಲ್ಲಿ ಬೇರೆ ಇಲಾಖೆಯಲ್ಲಿ ಇಲ್ಲದಕ್ಕಿಂತ ಹೆಚ್ಚಿಗೆ ಪ್ರತಿಶತ ಏನು ವರ್ಗಾವಣೆಗಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಹೋದ ವರ್ಷ ಸುಮಾರು 2,500 ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ರು. ಅದು ಅವೈಜ್ಞಾನಿಕವಾಗಿತ್ತು. ಅದನ್ನು ನಾವು ಖಂಡಿಸಿ ನಾವು ಏನು ಮಾಡಿದ್ದೀವಿ, ಮನವಿಯನ್ನು ಸಲ್ಲಿಸಿದ್ದೀವಿ ಇಲಾಖೆಗೆ. ಅದನ್ನು ಈ ವರ್ಷ ಕೌನ್ಸಿಲಿಂಗ್ ಮೂಲಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ತುರ್ತಾಗಿ ಮೊನ್ನೆ ಒಂದು ಆದೇಶ ಮಾಡಿ ಏನು ಮಾಡಿದ್ದಾರೆ ಅಂತಂದರೆ 7 ವರ್ಷ ಯಾವ ತಾಲೂಕಿನಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅವ್ರನ್ನ ತೆಗೆದು ಬೇರೆ ಕಡೆ ಹಾಕ್ತೀವಿ ಅಂಥೇಳಿ ಮಾಹಿತಿಯನ್ನು ಸಂಗ್ರಹಿಸಿಕೊಂಡಿದ್ದಾರೆ. ಅಷ್ಟಕ್ಕೆ ನಾವು ಅಬ್ಜೆಕ್ಷನ್ ಕೂಡ ಹಾಕಿದ್ದೀವಿ. ಅಬ್ಜೆಕ್ಷನ್ ಡೇಟು ಇನ್ನೂ ಒಂದು ದಿನ ಇತ್ತು. ಆದರೂ ಅದನ್ನು ಪರಿಗಣನೆಗೆ ತೊಗೊಳ್ಕೊಳ್ಳೋದೇ ಆ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಎಲ್ಲ ಮಾನ್ಯ CO ರವರಿಗೆ ನೀವು ಅಂಥ ಪಟ್ಟಿಯನ್ನು ಕೊಡ್ರಿ, ನಾವು ಅವ್ರಿಗೆ ಕೌನ್ಸಿಲಿಂಗ್ನಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತೇಳಿ ಆದೇಶವನ್ನು ಹೊರಡಿಸಿದ್ದಾರೆ. ಇದನ್ನು ಖಂಡಿಸ್ತೀವಿ. ಅದ್ರ ಜೊತೆಗೆ ಉದ್ಯೋಗ ಖಾತ್ರಿ ಅಂತೇಳಿ ಯೋಜನೆ ಇಡೀ ವಿಶ್ವದಲ್ಲೇ ಭಾಳ ಬ್ಯೂಟಿಫುಲ್ ಯೋಜನೆ. ಅದರಲ್ಲಿ ಯಾರು ದುಡಿಯೋ ಕೈಗಳಿರ್ತಾವೆ ಅವ್ರಿಗೆ 100 ದಿವಸಗಳ ಉದ್ಯೋಗನ ಕೊಡ್ತೀವಿ. ಅದರಲ್ಲಿ
ಸಣ್ಣ ಪುಟ್ಟ ಏನಾದರೂ ಲೋಪದೋಷಗಳಾದರೆ ಇಮಿಡಿಯೇಟಾಗಿ ಪಿ ಡಿ ಒ ತಲೆದಂಡ ಮಾಡ್ತಾರೆ. ಸಣ್ಣ ಪುಟ್ಟ ಎಲ್ಲಾದರೂ ಕುಂದುಕೊರತೆ ಆದರೂ ಕೂಡ ಪಿ ಡಿ ಒನನ್ನು ಟಾರ್ಗೆಟ್ ಮಾಡಿ, ಆ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳನ್ನು ಟಾರ್ಗೆಟ್ ಮಾಡಿ, ಸಿಬ್ಬಂದಿಗಳನ್ನು ಟಾರ್ಗೆಟ್ ಮಾಡಿ ಕೇಸ್ ಹಾಕೋದು, ಡಿ ಮಾಡೋದು, ಅವರಿಂದ ರಿಕವರಿ ಮಾಡೋಂಥ ಭಾಳಷ್ಟು ಕೆಲಸಗಳಿದ್ದಾವೆ. ನಾವು ಹೇಳಿರುವಂಥ ಉದ್ಯೋಗ ಖಾತ್ರಿಯಲ್ಲಿ ತಂಬು ವ್ಯವಸ್ಥೆ ಮಾಡಿರಿ ಅಂತ ಹೇಳಿದೀವಿ. ಯಾರು ಲೇಬರ್ ಬರ್ತಾರೆ ಅವರಿಗೆ ಬಯೋಮೆಟ್ರಿಕ್ ತಂಬಾಗಿರಬೇಕು, ಅದ್ರ ಮೂಲಕನೇ ಅವರಿಗೆ ಕೂಲಿ ಪಾವತಿ ಆಗಬೇಕಂತೀವಿ. ಇಂಥ ಅನೇಕ ಬೇಡಿಕೆಗಳಿದ್ರು ಕೂಡ ಅವುಗಳನ್ನ ಪರಿಗಣನೆಗೆ ತೊಗೊಂಡಿಲ್ಲ. ಅದಲ್ಲದೆ ಸಣ್ಣ ಪುಟ್ಟ ಚಿಕ್ಕ ಪೇಪರ್ ಯಾರಾದರೂ ಸಾಮಾಜಿಕ ಕಾರ್ಯಕರ್ತರು ಅಥವಾ ಬೇರೆ ಆರ್ ಟಿ ಐ ಕಾರ್ಯಕರ್ತರು ತೊಗೊಂಡು ಹೋಗಿ ಒಂದು ನಮ್ಮ ಮೇಲಧಿಕಾರಿಗಳು ಕೊಟ್ಟರು ಕೂಡ ಅದಕ್ಕೆ ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡುವಂಥದ್ದು ಅಥವಾ ಡಿ ಕುಡಿಸುವಂಥ ಕೆಲಸಗಳಾಗ್ತಾ ಇದ್ದಾವೆ. ಅಂಥವುಗಳನ್ನು ಕಡಿಮೆ ಮಾಡಬೇಕಂತೇಳಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳೇ ಅದಕ್ಕೊಂದು ಪತ್ರವನ್ನು ನೀಡಿದ್ದಾರೆ. ಆದರೆ ಅದಕ್ಕೆ ಪರಿಗಣನೆಗೆ ತಗೊಳ್ಳೋದೇ ಅನೇಕ ಕೇಸ್ಗಳು ಇಂಥವು ಆಗ್ತಾ ಇದ್ದಾವೆ. ಇವುಗಳೆಲ್ಲವನ್ನು ಖಂಡಿಸಿ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಾವು ಈ ಹೋರಾಟಕ್ಕಿಳಿದಿದ್ದೀವಿ. ಅದಲ್ಲದೆ ಅಂಗವಿಕಲರ ನೌಕರರಾಗಿರ್ಬೋದು, ಮಹಿಳಾ ನೌಕರರಾಗಿರ್ಬೋದು, ಅವ್ರದೇ ಆದ ಅನೇಕ ಸಮಸ್ಯೆಗಳು ಕೂಡ ನಾವು ಪಟ್ಟಿ ಮಾಡಿಕೊಟ್ಟಿದ್ದೀವಿ. ಅದಕ್ಕಾಗಿ ಈ ಒಂದು 4ನೇ ತಾರೀಕಿನಿಂದ ಏನು ಫ್ರೀಡಮ್ ಪಾರ್ಕ್ ನಾವು ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಬೆಂಬಲವಾಗಿ ನಮ್ಮೆಲ್ಲ ಜಿಲ್ಲೆಯ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರ, ಉಪಾಧ್ಯಕ್ಷರ, ಸದಸ್ಯರ ಒಕ್ಕೂಟ ಇರ್ಬೋದು ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಒಕ್ಕೂಟಗಳು ಬೆಂಬಲವಾಗಿ ನಿಂತು ಈ ಒಂದು ಹೋರಾಟಕ್ಕೆ ನಾವು ಅಣಿಯಾಗಿದ್ದೀವಿ. ಅದಕ್ಕಾಗಿ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ನನ್ನ ಒಂದು ವಿನಂತಿ ಏನಂತಂದರೆ, ನಮ್ಮ ಏನು ಬೇಡಿಕೆಗಳಿದ್ದಾವೆ ಅವು ತಮ್ಮ ಮೂಲಕ ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಆಗಬೇಕು. ಅದಕ್ಕಾಗಿ ಮಾಧ್ಯಮದ ಮೂಲಕ ಕೂಡ ಸರ್ಕಾರದ ಒಂದು ಕಣ್ತರಿಸುವಂಥ ಪ್ರಯತ್ನ ಆಗಬೇಕಂತ ನನ್ನ ಮನವಿಯನ್ನು ಮಾಡಿಕೊಂಡು, ಇನ್ನೂ ಹೆಚ್ಚಿನದನ್ನು ಈಗಾಗಲೇ ಸಮಯ ಕಾರಣಕ್ಕೆ ನಮ್ಮ ಸಹೋದ್ಯೋಗಿ ಮಿತ್ರರು ಕವರ್ ಮಾಡ್ತಾರೆ. ಅದ್ರ ಜೊತೆಗೆ ಎಲ್ಲ ವೇದಿಕೆ ಮೇಲಿರುವಂಥವ್ರು ಅದಕ್ಕೆ ಸಾಥ್ ನೀಡ್ತಾರೆ ಅಂತೇಳಿ ನೆನೆಸ್ಕೊಳ್ತೇನೆ. ಧನ್ಯವಾದ. ನಮಸ್ಕಾರ. ಈಗಾಗಲೇ ಮೊನ್ನೆ ನಮ್ಮ ಕಾರ್ಯಾಧ್ಯಕ್ಷರು ಹಲವಾರು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಸೊ ಈ ಸಲ ನಾವು ಯಾವಾಗಲೂ ನಮ್ಮ ಒಂದೊಂದು ಇಲಾಖೆಯವರ ಮೂಲಕ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಮೂಲಕ ನಮ್ಮ ಪಿ ಡಿ ಒಸ್ಗಳ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮತ್ತು ನಮ್ಮ ಮೇಲಧಿಕಾರಿ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಸಾಕಷ್ಟು ಮನವಿಗಳನ್ನು ಕೊಟ್ಟರು ನಮ್ಮ ಮನವಿಗೆ ಸರ್ಕಾರ ಮತ್ತು ನಮ್ಮ ಮೇಲಧಿಕಾರಿ ಸ್ಪಂದಿಸದೇ ಇದ್ದಾಗ ಇದೇ ರೀತಿಯಾಗಿ ವಿವಿಧ ವೃಂದ ಇಲಾಖೆಗಳು, ನಮ್ದು ಇವತ್ತು ಕಂಪ್ಯೂಟರ್ ಆಪ್ರೇಟರ್ ಸಮಸ್ಯೆಗಳಿರ್ಬೋದು, ಡಿ ಒಗಳ ಸಮಸ್ಯೆಗಳಿರ್ಬೋದು, ಮತ್ತು ನಮ್ಮದು ಬಿಲ್ ಕಲೆಕ್ಟರ್ ಸಮಸ್ಯೆ ಇರ್ಬೋದು, ಕಾರ್ಯದರ್ಶಿಗಳ ಸಮಸ್ಯೆ ಇರ್ಬೋದು, ಪತ್ರಕ್ಕಿಂತ ನಮ್ಮ ಇಲಾಖೆಯ ಸೇವೆ ಕೊಡುವಂಥವ್ರ ಸಮಸ್ಯೆಗಳಿರ್ಬೋದು, ಇವರೆಲ್ಲರೂ ನಾವು ಪ್ರತ್ಯೇಕವಾಗಿ ಮನವಿಗಳನ್ನು ಇಲ್ಲಿವರೆಗೆ ಕೊಡ್ತಾ ಇದ್ದೀವಿ. ಆದರೆ ಅದಕ್ಕೆ ಸರಿಯಾಗಿ ಸರ್ಕಾರ ಸ್ಪಂದಿಸದೇ ಇರುವುದಕ್ಕಾಗಿ ಈ ಸಲ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ಎಲ್ಲ ವೃಂದ ಇಲಾಖೆಯ ರಾಜ್ಯಾಧ್ಯಕ್ಷರು ಸೇರಿಕೊಂಡು ಸುಮಾರು 1 ಲಕ್ಷ ಜನ ಸೇರಿಕೊಂಡು ದೊಡ್ಡ ಪ್ರಮಾಣದಲ್ಲಿ ನಾವು 4ನೇ ತಾರೀಕು ಅಕ್ಟೋಬರ್ 4ಕ್ಕೆ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ದೊಡ್ಡ ಪ್ರಮಾಣದ ಹೋರಾಟದ ಮೂಲಕ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೋಬೇಕಂತೇಳಿ ನಾವು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. ಸೊ ನಮ್ಮದು ಬೇಡಿಕೆ ಇವತ್ತು ಉದಾಹರಣೆಗೆ ಹೇಳಬೇಕಾದ್ರೆ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರ ಒಕ್ಕೂಟದ ಬೇಡಿಕೆ ಈ 1993 ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರಕಾರ ಸ್ಥಳೀಯ ಸರ್ಕಾರ ಅಂದರೆ ವಿಕೇಂದ್ರೀಕರಣ ಸರ್ಕಾರ ಅಂತ. ಬಟ್ ಇವತ್ತು ನಾವು ಗ್ರಾಮ ಪಂಚಾಯತಿ ವಿಕೇಂದ್ರೀಕರಣ ಸರ್ಕಾರದಲ್ಲಿ ನಡೆಸ್ತಾ ಇಲ್ಲ, ಎಲ್ಲನೂ ಕೇಂದ್ರೀಕರಣ ವ್ಯವಸ್ಥೆಯಲ್ಲಿನೇ ನಡೀತಾ ಇದೆ. ಸೊ ಅದನ್ನು ನಿಲ್ಲಬೇಕನ್ನೋದು ಮತ್ತು ಅದ್ರ ಜೊತೆಗೆ ನಮ್ಮ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಬಿ ಗ್ರೇಡ್ ಮಾಡಿರಿ ಅಂತೇಳಿ ನಾವು ಉನ್ನತೀಕರಣಗೊಳಿಸ್ರಿ, ಅಪ್ಗ್ರೇಡ್ ಮಾಡಿರಿ ಅಂತ ಸುಮಾರು 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಅಪ್ಗ್ರೇಡ್ ಮಾಡೋದರಿಂದ ಆರ್ಥಿಕ ಹೊರೆ ಏನೂ ಇಲ್ಲ, ನಾವು ಏನು ಇಂಕ್ರಿಮೆಂಟು ಕೊಡಬೇಡಿ ಅಂತ ಹೇಳ್ತಾ ಇದ್ದೀವಿ, ಇಂಕ್ರಿಮೆಂಟು ಬೇಕಾಗಿಲ್ಲ. ಮತ್ತು ನಾವು ಈಗಾಗಲೇ ಗ್ರೂಪ್ ಬಿ ವೇತನವನ್ನು ದಾಟಿದ್ದೀವಿ. ಸೊ ನಮಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೇ ಇದ್ದರೂ ಸಹ ನಮ್ಮ ಹುದ್ದೆಯನ್ನು ಅಪ್ಗ್ರೇಡ್ ಮಾಡಿರಿ ಅಂತೇಳಿ ಹೇಳ್ತಾ ಇದ್ದರು ಸರ್ಕಾರ ಮತ್ತು ನಮ್ಮ ಇಲಾಖೆ ಇದನ್ನು ಮನ್ನಣೆ ಮಾಡ್ತಾ ಇಲ್ಲ. ಯಾಕೆ ನಾವು ಈ ಹುದ್ದೆಯನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಅಂದರೆ ಇನ್ನೂ ಈ ಇಲಾಖೆಯಲ್ಲಿ ಇನ್ನೂ ಒಳ್ಳೆಯ ರೀತಿಯಿಂದ ಸೇವೆ ಕೊಡ್ಲಿಕ್ಕೆ ಇವತ್ತು ಸರ್ಕಾರ KDP ಸಭೆಯನ್ನು ಮೊನ್ನೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ಲಿಕ್ಕೆ ಆದೇಶನ ಮಾಡಿದೆ. ಇವತ್ತು KDP ಸಭೆಯಲ್ಲಿ ಭಾಗವಹಿಸಬೇಕಾದ್ರೆ ನಮ್ದು ಅಲ್ಲಿ ಅನೇಕ ಕ್ಲಾಸ್ 2 ಹುದ್ದೆಯ ಅಧಿಕಾರಿಗಳು ಇರ್ತಾ ಇದ್ದಾರೆ. ಅವರಿಗೆ ನಾವು ನಮ್ಮ ಅಧ್ಯಕ್ಷರು ಮೀಟಿಂಗನ್ನು ರಿವ್ಯೂ ಮಾಡಿದಾಗ ಅವರು ಆ ಮೀಟಿಂಗಿಗೆ ಬರ್ತಾ ಇಲ್ಲ. ಸೊ ಆ KDP ಮೀಟಿಂಗ್ ಅಂತ ಇಂಥ ಹಲವಾರು ಸಭೆ ಸಮಾರಂಭಗಳನ್ನು ಯಶಸ್ವಿಗೊಳಿಸ್ಬೇಕು ಅಂತಂದರೆ ನಮ್ಮ ಹುದ್ದೆಯನ್ನು ಅಪ್ಗ್ರೇಡ್ ಮಾಡಿದರೆ ಮತ್ತು ಇನ್ನೂ ನಾವು ಈ ಇಲಾಖೆಯಲ್ಲಿ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊಂಡು ಎಲ್ಲ ಪಂಚಾಯತ್ ಅಭಿವೃದ್ಧಿ ಹುದ್ದೆಗಳನ್ನು ನಾವು ಉನ್ನತೀಕರಣಗೊಳಿಸ್ರಿ ಅಂತೇಳಿ ನಾವು ಸರ್ಕಾರಕ್ಕೆ ಮೊದಲನೇ ಆದ್ಯತೆಗಳನ್ನು ಇಟ್ಟಿದ್ದೀವಿ. ಅದ್ರ ಜೊತೆಗೇ ಸಾಕಷ್ಟು 20 ವರ್ಷದಿಂದ ನಮ್ಮಲ್ಲಿ ವಾಟರ್ಮೆನ್ ಆಗಿ ಉಳಿತಾ ಇದ್ದಾರೆ. ಸೊ ಅವರ ಒಂದು ಸೇವಾ ಜ್ಯೇಷ್ಠತೆಗಳನ್ನು ಮಾಡಿ ಅವರಿಗೂ ಪ್ರಮೋಷನನ್ನು ಸಿಗಲಿ. ಇವತ್ತು 20 ವರ್ಷ 15 ವರ್ಷದಿಂದ ಬಿಲ್ ಕಲೆಕ್ಟರ್ ಆಗಿ ಉಳಿದಿದ್ದಾರೆ. ಅವರಿಗೆ ಪ್ರಮೋಷನ್ ಕೊಡಬೇಕು. ಅವ್ರಿಗೆ ಪ್ರಮೋಷನ್ ಕೊಡ್ಬೇಕಂತ ಕೆಲವೊಂದು ಡೈರೆಕ್ಷನ್ಗಳು ಇದ್ದರೂ ಸಹ ಸರ್ಕಾರ
ಅದಕ್ಕೆ ಯಾವ ರೀತಿ ನಾವು ಸೇವೆಯನ್ನು ಮತ್ತು ಕೊಡ್ತಾ ಇದ್ದೀವಿ, ಅದೇ ರೀತಿಯಾಗಿ ನಮ್ಮ ಒಂದು ವೈಯಕ್ತಿಕ ಬದುಕು ಮತ್ತು ನಮ್ಮ ಸೇವೆಗೂ ಸಹ ಸರ್ಕಾರ ಪರಿಗಣಿಸಬೇಕು, ನಮ್ಮ ಇಲಾಖೆ ಪರಿಗಣಿಸಬೇಕು. ಇವತ್ತು 15-20 ವರ್ಷ ಆದರೂ ನಮಗೆ ಪ್ರಮೋಷನ್ ಕೊಡ್ತಾ ಇಲ್ಲ. ಸೊ ಇಂತಹ ಒಂದು ಬೇಡಿಕೆಗಳನ್ನು, ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಅನೇಕ ಅವೈಜ್ಞಾನಿಕ ಆದೇಶಗಳು, ಎಷ್ಟು ಅವೈಜ್ಞಾನಿಕ ಆದೇಶಗಳಂದರೆ ಆ ಪ್ರಾಕ್ಟಿಕಲ್ ಆಗಿ ನಾವು ಗ್ರಾಮೀಣ ಭಾಗದಲ್ಲಿ ಜನರಿಗೆ ಸೇವೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವರು ಆದೇಶ ಮಾಡಿಬಿಡೋದು ಇದನ್ನು ಮಾಡಿರಿ ಅಂತೇಳಿ. ಈ ರೀತಿಯಾಗಿ ಸುಮಾರು 500 ಕೆಲಸಗಳನ್ನು ಇವತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯತಿ ಮೇಲೆ ಹೇರ್ತಾ ಇದ್ದಾರೆ. ಇಂಥ ಒಂದು ಒತ್ತಡದಲ್ಲಿ ಸುಮಾರು ಇಲ್ಲಿವರೆಗೆ ನಮ್ಮ ಇಲಾಖೆಯಲ್ಲಿ ಮಾಹಿತಿ ಅದನ್ನು ಇಲ್ಲೋ ಗೊತ್ತಿಲ್ಲ, ಆದರೆ ಇವತ್ತು ನಮ್ಮ ಸಂಘದಿಂದನೇ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇವತ್ತು ಆ್ಯಸ್ ಎ ಟುಡೇ 153 ಜನ PDOs ನಾವು ಸಾವನ್ನು ಕಂಡಿದ್ದೀವಿ. ಅವ್ರು ಯಾರು ಸಹಜ ಸಾವಿಲ್ಲ, ಅವರೆಲ್ಲರೂ ಕೆಲಸದ ಒತ್ತಡ ಅಂದ್ರೇನು ಆಕ್ಸಿಡೆಂಟ್. ಇವತ್ತು ಮೊನ್ನೆ ಒಂದು ನಮ್ಮದು 17ನೇ ಸೆಪ್ಟೆಂಬರ್ ಅಂದು ಕಲ್ಯಾಣ ಕರ್ನಾಟಕದಾಗ ಏನಪ್ಪ ಅಂತಂದರೆ ಧ್ವಜಾರೋಹಣೆ ಮಾಡ್ಲಿಕ್ಕೆ ಹೋಗ್ಬೇಕಿತ್ತು. ಧ್ವಜಾರೋಹಣೆ ಮಾಡುವಾಗ ಈ ಏನು ಒತ್ತಡದಲ್ಲಿ ಇಲ್ಲಪ್ಪ ಟೈಮ್ ಆಗ್ಯದ, ಒಂದು ಜಲ್ದಿ ಹೋಗಿ ನಾನು ಎಲ್ಲ ರೆಡಿ ಮಾಡಬೇಕು ಅನ್ನುವಂಥ ಸ್ಪೀಡ್ ಹೋಗೋದ್ರಲ್ಲಿ ಆಕ್ಸಿಡೆಂಟ್ ಆಗಿ ಜೀವನ ಕಳ್ಕೊಂಡ. ಇವತ್ತು ಅವ್ನು ಮದುವೆಯಾಗಿ 1 ವರ್ಷ ಆಯಿತು. ಈ ರೀತಿಯಾಗಿ ನಾವೇನು ಹೇಳ್ತಾ ಇದ್ದೀವಿ, ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀವಿ. ನೀವು ಎಷ್ಟೇ ತಾಸು ಕೆಲಸ ಮಾಡ್ಲಿಕ್ಕೆ ಹೇಳ್ರಿ, ಅಷ್ಟು ತಾಸು ನಾವು ಜನರ ಸೇವೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ಆದರೆ ನಮಗೂ ನಮ್ಮ ಭದ್ರತೆಯನ್ನು ಕೊಡ್ರಿ. ಇವತ್ತು ಅನೇಕ ಜನ PDOsಗಳ ಸುಮಾರು 200 ಜನ PDOsಗಳ ಮೇಲೆ ಹಲ್ಲೆ ಆಗ್ತಾಯಿವೆ. ಆದರೆ ನಾವು ನಮ್ಮ ಬೇಡಿಕೆಯನ್ನು ಈ ಒಂದು ನಮ್ಮ ಇಲಾಖೆಯನ್ನು ಯಾವ ರೀತಿ ಆರೋಗ್ಯ ಇಲಾಖೆಯಲ್ಲಿ ಏನಾದರೂ ಸಿಬ್ಬಂದಿ ಮೇಲೆ ಹಲ್ಲೆ ಆಗಿದ್ದರೆ ಗುಂಡಾ ಕಾಯ್ದೆ ಅಡಿಯಲ್ಲಿ ಅವ್ರಿಗೆ ಯಾವ ರೀತಿ ಪ್ರೊಟೆಕ್ಟ್ ಇದೆಯೋ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಮೇಲೆ ಯಾರ ಹಲ್ಲೆಯನ್ನು ಮಾಡಿದರೆ ಅವರು ಸಹ ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸುವಂತಹ ಕೆಲಸ ಮಾಡಲಿ ಸರ್ಕಾರ. ಅದಕ್ಕೆ ಇಂಥ ಒಂದು ಕಾಯ್ದೆಗಳನ್ನು ತಂದುಕೊಡೋದ್ರ ಮೂಲಕ ಇನ್ನೂ ನಮಗೆ ಸಶಕ್ತಾಗಿ ಮಾಡಲಿ, ಇನ್ನೂ ನಮಗೆ ಶಕ್ತಿ ಕೊಡಲಿ ಈ ಗ್ರಾಮೀಣ ಭಾಗದಲ್ಲಿ ಸೇವೆ ಮಾಡ್ಲಿಕ್ಕೆ ಅನ್ನುವಂಥ ಆಶೆಯನ್ನು ಇಟ್ಟುಕೊಂಡು ನಾವು ಈ ಒಂದು 4ನೇ ತಾರೀಕು ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸೇವೆಗಳನ್ನು ಬಂದ್ ಮಾಡಿ, ಅಂದರೆ ಕುಡಿಯೋ ನೀರು ಮತ್ತು ವಿದ್ಯುತ್ ದೀಪದ ಒಂದೇನು ಅತಿ ಅವಶ್ಯಕದವ ಈ ಒಂದು ಸೇವೆಗಳನ್ನು ಬಿಟ್ಟು ಉಳಿದ ಎಲ್ಲ ಸೇವೆಗಳನ್ನು ಬಂದ್ ಮಾಡಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಗ್ರಾಮ ಪಂಚಾಯತಿಯ ಎಲ್ಲ ಸಿಬ್ಬಂದಿಗಳು ನಾವು 4ನೇ ತಾರೀಕು ಅಕ್ಟೋಬರ್ 4ರಂದು ಬೆಂಗಳೂರು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ನಾವೆಲ್ಲ ತಮ್ಮೆಲ್ಲರ ಮೂಲಕ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಯಾಕಂದ್ರೆ ನಮ್ಮ ಬೇಡಿಕೆಯನ್ನು ಈಡೇರಬೇಕಾದ್ರೆ ನಿಮ್ಮದು ಸಹ ಸಹಕಾರ ಭಾಳ ಅದ ಮತ್ತು ನೀವೆಲ್ಲರೂ ನಮ್ಗೆ ಒಂದು ಶ್ರೀರಕ್ಷೆಯಾಗಿ ನಮ್ಗೆ ಸಹಾಯ ಮಾಡ್ತೀರಿ ಅಂತೇಳಿ ಅಂದ್ಕೊಂಡಿದ್ವಿ. ಇದ್ರ ಜೊತೆಗೇ ಈ ಒಂದು ಪತ್ರಿಕೆಯ ಮೂಲಕ ನಾವೆಲ್ಲ ಗ್ರಾಮೀಣ ಭಾಗದ ಸಾರ್ವಜನಿಕರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೋತೀವಿ. 4ನೇ ತಾರೀಕು ನಂತರ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಸೇವೆಯನ್ನು ನಾವು ಕೊಡ್ತಾ ಇಲ್ಲ. ದಯವಿಟ್ಟು ಯಾರಿಗೂ ಏನಪ್ಪ ಅಂತಂದರೆ ಸುಮ್ಮನೆ ಕಚೇರಿಗೆ ಅಲೆದಾಡಿ ತೊಂದರೆ ಆಗಬಾರ್ದು ಅಂಥೇಳಿ ಈ ಒಂದು ಮೂಲಕ ಎಲ್ಲ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ಕೋತೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.